ಮೆಟ್ರೋ ದರ ಈಗ ಮತ್ತಷ್ಟು ದುಬಾರಿ ಆಗಲಿದೆ. ಇಡೀ ದೇಶದಲ್ಲೇನೆ ಅತಿ ಹೆಚ್ಚಿನ ದರವನ್ನ ಮೆಟ್ರೋ ಈಗ ಹಾಕೋಕೆ ನಿರ್ಣಯವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ದೇಶದಲ್ಲಿರುವಂಥ ಮೆಟ್ರೋ ಎಲ್ಲೆಲ್ಲಿದೆ ಅಲ್ಲೆಲ್ಲದಕ್ಕಿಂತಲೂ ಹೆಚ್ಚಿನ ದುಬಾರಿ ಇರುವಂಥದ್ದು ಬೆಂಗಳೂರಿನಲ್ಲೇನೆ. ಫೆಬ್ರವರಿ 9ರಿಂದ ಮತ್ತೊಮ್ಮೆ ನಮ್ಮ ಮೆಟ್ರೋ ದರ ಏರಿಕೆ ಆಗುತ್ತೆ. BMRCL ನಿರ್ಧಾರಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತೆ. 5% ದರ ಏರಿಕೆಗೆ ತೀರ್ಮಾನಿಸಿರುವಂಥದ್ದು. ಮೆಟ್ರೋ ದರ ಏರಿಕೆಯ ಬಗ್ಗೆ ಅಧಿಕೃತ ಆದೇಶವೊಂದೇ ಈಗ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ಎಲ್ಲವೂ ಕೂಡ ಆಗೋಗಿದೆ, ಆದೇಶವೊಂದು ಬರೋದು ಬಾಕಿ ಇದೆ ಅಂತಿದ್ದಾರೆ. 5% ದರ ಏರಿಕೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲಿಗೆ 100 ರೂಪಾಯಿ ದರ ಇದ್ದರೆ ಒಂದು 5 ರೂಪಾಯಿ ಹೆಚ್ಚಿಗೆ ಆಗುತ್ತೆ, 50 ರೂಪಾಯಿ ಇದ್ದರೆ ಒಂದು 2.5 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಬಟ್ ಅದು ಆ ರೀತಿಯಾಗಿ ಬರೋದಿಲ್ಲ, ಸ್ಟೇಜ್ ವೈಸ್ ಅವ್ರು ಲೆಕ್ಕ ಹಾಕ್ಕೊಳ್ತಾರೆ. ಸೊ ಅದೆಷ್ಟು ಏನು ಎತ್ತ ಅಂತ ಹೇಳಿ ಲೆಕ್ಕಾಚಾರಗಳನ್ನು ನೋಡಬೇಕಾಗತ್ತೆ. ಒಂದು ಸ್ಟೇಜಿಂದ ಒಂದು ಸ್ಟೇಜಿಗೆ ಎಷ್ಟು ದರ, ಎಷ್ಟು ರೂಪಾಯಿನ ದರ ಮಾಡ್ತಾರೆ. ಬಸ್ಗಳಲ್ಲಿ 5% ದರ ಏರಿಕೆ ಮಾಡೋ ರೀತಿಯಲ್ಲಿ ಮೆಟ್ರೋದಲ್ಲಿ ಬೇರೆ ರೀತಿಯಲ್ಲಿ ದರ ಏರಿಕೆಗಳಾಗುತ್ತೆ. ಅವರು ಸ್ಟೇಜ್ ವೈಸ್ ಹೋಗುತ್ತೆ, ಅಲ್ಲಿ ದರಗಳು ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈಗ ಸದ್ಯಕ್ಕೆ ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋದಿಂದ. ನನ್ನ ಸಹೋದ್ಯೋಗಿ ಅರುಣಾ, ಈಗ ಈ ವಿಚಾರದಲ್ಲಿ ಮೆಟ್ರೋ ದರ ಏರಿಕೆ ಹಿಂದೆಯೂ ಕೂಡ ಚರ್ಚೆಗೆ ಬಂದಿತ್ತು, ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅವತ್ತು ಕೂಡ ಅದೇ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಈ ನಿಟ್ಟಿನಲ್ಲಿ 5% ಅಂತಂದರೆ ಎಷ್ಟು ಏರಿಕೆ ಆಗ್ಬೋದು ಒಂದು ಅಂದಾಜಿನ ಪ್ರಕಾರ? ಕನ್ಫರ್ಮಾ ಈ ದರ ಏರಿಕೆ ಆಗೋದು? ಎಸ್ ಅರುಣ್, ಮತ್ತೆ ಜನರಿಗೆ, ರಾಜ್ಯದ ಜನರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸಾರಿಗೆ ವ್ಯವಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂತಹ ಬೆಂಗಳೂರಿಗರಿಗೆ ಮತ್ತೊಂದು ಮೆಟ್ರೋ ಶಾಕ್ ಎದುರಾಗ್ತಾ ಇದೆ. ಯಾಕಂತಂದರೆ ಇದೇ ಸೋಮವಾರದಿಂದ ಅಂದರೆ ಫೆಬ್ರವರಿ 9ರಿಂದ 5% ಮೆಟ್ರೋ ದರ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಬಗ್ಗೆ BMRCLನ ಮೊನ್ನೆ ನಡೆದಂತಹ ಕಮಿಟಿ ಮೀಟಿಂಗಲ್ಲಿ, ಅಂದರೆ ಅವರು ಬೋರ್ಡ್ ಸದಸ್ಯರು ಸೇರಿದಂತೆ ನಡೆಸಿದಂತಹ ಮೀಟಿಂಗ್ನಲ್ಲಿ 5% ಅಂದರೆ ಈ ಹಿಂದೆ ಕಳೆದ ಬಾರಿ ದರ ಏರಿಕೆಯನ್ನು ಮಾಡಿದಾಗ FCC ವರದಿ ಅಂದರೆ ದರ ಏರಿಕೆ ನಿಗದಿ ಸಮಿತಿ ಒಂದು ರಿಪೋರ್ಟನ್ನು ಸಲ್ಲಿಸಿತ್ತು. ಆ ರಿಪೋರ್ಟ್ ಪ್ರಕಾರ BMRCLನ ಖರ್ಚು ವೆಚ್ಚಗಳನ್ನು ಅಂದಾಜನ್ನು ಮಾಡಿಬಿಟ್ಟು 5% ಅಥವಾ ಆ ಬೋರ್ಡ್ ಕಮಿಟಿ ವರದಿಯನ್ನು ನೀಡಿದಂತಹ ಎಷ್ಟರ ಮಟ್ಟಿಗೂ ಕೂಡ ಏರಿಕೆಯನ್ನು ಮಾಡಬೇಕಾಗುತ್ತೆ ಎನ್ನುವಂತಹ ಒಂದು ವರದಿಯನ್ನು ನೀಡಿತ್ತು. ಆ ಒಂದು ಆಧಾರದ ಮೇಲೆಯೂ ಕೂಡ ಸೋಮವಾರದಿಂದ ದರ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಉದಾಹರಣೆಗೆ ಹೇಳಬೇಕಂತಂದರೆ 1 ರೂಪಾಯಿಂದ ಹಿಡಿದು 5 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ ಇವಾಗ 80 ರೂಪಾಯಿ ಇದೆ. ಇನ್ನು ಈ ಒಂದು ದರ ಏರಿಕೆ ಆದ್ದರಿಂದ 84 ರೂಪಾಯಿ ಕೂಡ ಆಗುತ್ತೆ. ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಇದೀಗ ಮತ್ತೆ ಸಾರ್ವಜನಿಕರ ಟೀಕೆಗೂ ಕೂಡ BMRCL ಕೂಡ ಮುಂದಾಗ್ತಾ ಇದೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.